ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಂದಿತ್ತು. ಅವರಿಗೆ ಗೌರವ ಸಮರ್ಪಣೆ ಆಗಬೇಕಾಗತ್ತೆ. ಈ ಕಾರಣಕ್ಕಾಗಿ ಇವತ್ತು ಕಲಾಪ ನಡೆಯೋದಿಲ್ಲ. ಮೊದಲಿಗೆ ಕಲಾಪದಲ್ಲಿ ಸದನದಲ್ಲಿ ಸಂತಾಪ ಸೂಚಿಸಿದ ನಂತರ ಮುಂದೂಡುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ನ ಹಿರಿಯ ನಾಯಕ, ಎಲ್ರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದವರು, ಯಾರ ಜೊತೆಗೂ ವೈರತ್ವ ಇರಲಿಲ್ಲ ಶಾಮನೂರು ಅವರು. ಸೊ ಅವರಿಗೆ ಇವತ್ತು ಅಂತಿಮ ನಮನವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ? ಇವತ್ತು ಕಲಾಪ ಬೇರೆ ಇತ್ತು. ಎಷ್ಟೊತ್ತಿಗೆಲ್ಲ ನಾಯಕರುಗಳು ತೆರಳಲಿದ್ದಾರೆ? ನಿತಿ, ಇವತ್ತು 6ನೇ ದಿನಕ್ಕೆ ವಿಧಾನಮಂಡಲ ಕಲಾಪ ಕಾಲಿಟ್ಟಿತ್ತು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಕಲಾಪದಲ್ಲಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳು ಕಳೆದ 4 ದಿನಗಳಿಂದ ಏನಾಗಿತ್ತು ಆ ಚರ್ಚೆಗೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಬೇಕಾಗಿತ್ತು. ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಹಾಲಿ ಶಾಸಕರಾಗಿರುವಂತಹ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿರೋದ್ರಿಂದ ಶಾಮನೂರು ಅವರ ನಿಧನ ಈಗ ಕಲಾಪವನ್ನ ಇವತ್ತು ಅವರ ಸಂತಾಪ ನಿರ್ಣಯದ ನಂತರ ಮುಂದೂಡಿಕೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲ ಕಲಾಪಗಳು ಕೂಡ ನಾಳೆಗೆ ಮುಂದೂಡಿಕೆ ಆಗಲಿದೆ. ಈಗಾಗಲೇ ನಿನ್ನೆ ರಾತ್ರಿ ವೀರಶೈವ ಮಹಾಸಭಾದಲ್ಲಿ, ಬೆಂಗಳೂರಿನ ವೀರಶೈವ ಮಹಾಸಭಾದಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತದನಂತರ ಮುಂಜಾನೆ 4:30ಕ್ಕೆ ದಾವಣಗೆರೆಯ ಶಾಮನೂರು ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನ ತರಲಾಗಿತ್ತು. ಇದೀಗ 8:45ಗೆ ಅವರ ಶರೀರಕ್ಕೆ ಮಜ್ಜನವನ್ನ ಮಾಡಿಸಲಾಗತ್ತೆ. ತದನಂತರ ಲಿಂಗಾಯತ ಸಂಪ್ರದಾಯದಂತೆ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ ಅಂತಿಮ ಸಂಸ್ಕಾರಕ್ಕೆ. ತದನಂತರ ಅವರ ನಿವಾಸದಲ್ಲೇ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರಿಗೆ ದರ್ಶನ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಂಧು ಬಾಂಧವರು ಅವರ ಕುಟುಂಬಸ್ಥರಿಗೆ ಬೆಳಗ್ಗೆ 10 ಗಂಟೆಯವರೆಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಂತರ ದಾವಣಗೆರೆಯ ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗತ್ತೆ. ಅಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಭಕ್ತರು, ಮುಖಂಡರು, ಯಾರೆಲ್ಲ ಅವರ ಬೆಂಬಲಿಗರಿದ್ದಾರೆ, ಲಿಂಗಾಯತ ಸಮುದಾಯದ ಮುಖಂಡರು, ಬೆಂಬಲಿಗರಿಗೆ ಅಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಜಕೀಯ ಗಣ್ಯರು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಸೇರಿದಂತೆ ಸಚಿವರು ಎಲ್ಲರೂ ಕೂಡ ಇವತ್ತು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳು ಕಲಾಪ ಮುಗಿದ ನಂತರ ಮಧ್ಯಾಹ್ನ 2 ಗಂಟೆಗೆ ದಾವಣಗೆರೆಗೆ ತೆರಳಲಿದ್ದಾರೆ. ದಾವಣಗೆರೆಯಲ್ಲಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಿದ್ದಾರೆ. ದಾವಣಗೆರೆಯ ಕಲ್ಲೇಶ್ವರ ಹೈಸ್ಕೂಲ್ ಮೈದಾನದಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆಯ ನಂತರ ಕಲ್ಲೇಶ್ವರ ಮಿಲ್, ಶಾಮನೂರು ಶಿವಶಂಕರಪ್ಪ ಅವರ ಒಡೆತನದ ಮಿಲ್ ಇದೆ. ಆ ಮಿಲ್ ಜಾಗದಲ್ಲೇ ಅವರ ಅಂತಿಮ ಸಂಸ್ಕಾರವನ್ನ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಅವರ ಕುಟುಂಬದ ಮೂಲಗಳಿಂದ ಸಿಗ್ತಾ ಇದೆ. ಹಾಗಾಗಿ ಆ ಅಂತಿಮ ನಮನ ಅಂತ್ಯಕ್ರಿಯೆ ನಡೆಯುವಂತ ಜಾಗದಲ್ಲೂ ಕೂಡ ರಾಜಕೀಯ ಗಣ್ಯರು ಕೂಡ ಅಲ್ಲಿ ಇರಲಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸಚಿವ ಈಶ್ವರ್ ಖಂಡ್ರೆ ಅವರು ಎಲ್ಲ ವ್ಯವಸ್ಥೆಯನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ನಾಯಕರು, ಜೊತೆಗೆ ಸರ್ಕಾರದ ಸಚಿವರು, ಜೊತೆಗೆ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರು ಕೂಡ ಆಗಿರೋ ಕಾರಣ ಅವರು ಎಲ್ಲ ವ್ಯವಸ್ಥೆಯನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಂಜೆ 5:30ಕ್ಕೆ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.